ಹಣದ ವ್ಯಾಮೋಹ, ದೈಹಿಕ ವ್ಯಾಮೋಹ ಒಳಗೊಂಡವರಲ್ಲಿ ಪವಿತ್ರಾತ್ಮರು ನೆಲೆಸುವುದಿಲ್ಲ. ಅಂತ ವ್ಯಕ್ತಿಗಳು ಸ್ವಾಮಿ ಸ್ವಾಮಿ ಅಂತ ಏನೇ ಮಾಡಿದರೂ ನೀನಾರೋ ನಾನರಿಯೇ ಎಂಬುದಾಗಿ ಪ್ರಭು ಕ್ರಿಸ್ತರು ನುಡಿಯುತ್ತಾರೆ. ಲಾಸ್ಟ್ ಜಡ್ಜ್ಮೆಂಟ್. ಯಾರ ಮುಂದೆ ನಿಲ್ಲಂಗಿಲ್ಲ. ನಿನಗೆ ಇನ್ನೊಬ್ಬ ವಕೀಲ ಇಲ್ಲ, ಇನ್ನೊಬ್ಬ ನ್ಯಾಯಾಧಿಪತಿ ಇಲ್ಲ. ನಿನಗೆ ಕಡೆಯದಾಗಿ ನ್ಯಾಯಾಧಿಪತಿ ದೇವರಾಗಿದ್ದಾರೆ. ನೀನು ಯಾವ ವ್ಯಕ್ತಿಯಾಗಿದೆ ಎಂಬುದಾಗಿ ನೀನು ನಿನ್ನನ್ನು ಪರಿಶೀಲಿಸಿಕೊಳ್ಳಬೇಕು. ದೇವಾಲಯಕ್ಕೆ ಬರುವುದು ದೇವರನ್ನು ಆರಾಧನೆ ಮಾಡಲಿಕ್ಕೆ, ನಿನ್ನ ವೇಷಭೂಷಣಗಳನ್ನೆಲ್ಲ, ನಿನ್ನಲ್ಲಿರುವ ಸಿರಿ ಸಂಪತ್ತನ್ನೆಲ್ಲ ಪ್ರದರ್ಶಿಸುವುದಕ್ಕಲ್ಲ. ದೀನನಾಗಿ ದೇವರ ಮುಂದೆ ಮೊಣಕಾಲೂರುವ ವ್ಯಕ್ತಿಯನ್ನೇ ದೇವರು ಪ್ರೀತಿಸುವವರಾಗಿದ್ದಾರೆ. ಸ್ವಾಮಿ ಹೇಳ್ತಾರೆ, ಇಗೋ ನಿನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ದೇವರ ಮುಂದೆ ವಿಧೇಯನಾಗಿರುವವನೇ ನೀತಿವಂತನು. ಎಂಥ ವ್ಯಕ್ತಿಯ ಆರಾಧನೆಯನ್ನ ದೇವರು ಮೆಚ್ಚಿಕೊಳ್ತಾರೆ? ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಯಾರೊಬ್ಬ ಆರಾಧಿಸುತ್ತಾನೋ ಆತನ ಆರಾಧನೆಯನ್ನೇ ಮೆಚ್ಚಿಕೊಳ್ಳುವುದು. ನಿನ್ನ ಹಣಕಾಸು, ಕಾಣಿಕೆ, ನಿನ್ನ ದಾನ ಧರ್ಮವನ್ನಲ್ಲ. ನೀನು ದೇವಾಲಯಕ್ಕೆ ಬಂದಾಗ ದೇವರ ಮುಂದೆ ವಿಧೇಯನಾಗಿ, ನೀನು ದೀನನಾಗಿ ಇರುವಾಗ ನೀನು ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ. ಆಧ್ಯಾತ್ಮಿಕ ವ್ಯಕ್ತಿ ಒಬ್ಬರಿಗೆ ನೋವು ಕೊಡೋದಿಲ್ಲ, ಒಬ್ಬರ ವಿರುದ್ಧ ಮಾತನಾಡೋದಿಲ್ಲ, ಮತ್ತೊಬ್ಬರ ಆಸ್ತಿ ಪಾಸ್ತಿಯನ್ನ ಎಂದಿಗೂ ಅವನು ಆಶಿಸುವುದಿಲ್ಲ, ಹಣಕ್ಕಾಗಿ ಜೀವಿಸುವುದಿಲ್ಲ. ದೇವರೊಟ್ಟಿಗೆ ಜೀವಿಸುವವನಿಗೆ ದೇವರೇ ಸರ್ವಸ್ವ ಎನ್ನುವವನೇ ನಿಜವಾದ ದೇವರ ಮಗನು. ಆ ಒಂದು ದೈವಿಕವಾದ ಪ್ರಭಾವ ನಮ್ಮಲ್ಲಿ ಇರಬೇಕು. ಇದಾಗಿದೆ ಆಧ್ಯಾತ್ಮಿಕ ಜೀವನ. ನೊಂದವರಿಗೆ ಸಾಂತ್ವನವನ್ನ ನೀಡಿ, ಹಸಿದವರಿಗೆ ಅನ್ನವನ್ನ ಕೊಟ್ಟು, ಕಣ್ಣೀರು ಸುರಿಸುವವರಿಗೆ ಆಶ್ರಯವಾಗಿ ಜೀವಿಸುವವರಾಗಬೇಕು. ಆಧ್ಯಾತ್ಮಿಕ ಜೀವನ ಹಣ ಕೊಟ್ರೆ ಹಾಸಿಗೆ ಹಾಕದು, ಚಾಪೆ ಹಾಕದಲ್ಲ. ಆಧ್ಯಾತ್ಮಿಕ ಜೀವನದ ಮತ್ತೊಂದು ಉನ್ನತವಾದ ಕೃಪೆ, ಪ್ರೀತಿ, ಕ್ಷಮೆ. ಇದನ್ನೇ ಯೇಸು ಕ್ರಿಸ್ತರು ಮಾಡಿದರು. ಜಡತ್ವ ತುಂಬಿದ ವ್ಯಕ್ತಿಗಳು, ಲೌಕಿಕ ವ್ಯಕ್ತಿಗಳಿಗೆ ಇದು ಅರ್ಥ ಆಗಲಿಲ್ಲ. ಅದಕ್ಕೆ ಯೇಸು ಹೇಳಿದ್ರು, ಈಗ ನಿಮ್ಗೆ ಅರ್ಥ ಆಗೋದಿಲ್ಲ. ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ಎಲ್ಲವನ್ನ ತಿಳಿದುಕೊಳ್ಳುವಿರಿ ಎಂದು. ನಾನು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ದೀನನಾಗಿ ಕ್ರಿಸ್ತನ ಮುಂದೆ ಮೊಣಕಾಲೂರಿ ಮನುಷ್ಯರ ಮುಂದೆ ವಿಧೇಯರಾಗಿ ಇರುವಾಗ ಈ ಪವಿತ್ರಾತ್ಮರ ಕೃಪೆ ನಮಗೆ ಸಿಗುತ್ತದೆ. ಬೇರೆ ದೇವರ ಕೃಪೆ ಸುಮ್ಮನೆ ಸಿಗುವುದಿಲ್ಲ. ನಾವೊಂದು ಹಬ್ಬಕ್ಕೋ ಹರಿದಿನಕ್ಕೋ ಹೋಗಿ ಮೇರಿ ಮಾತೆಗೆ ಸೀರೆ ಹುಟ್ಟಿಸಿ ಮೇರಿ ಮಾತೆಯ ನೊವೇನದಲ್ಲಿ ಅನ್ನದಾನ ಮಾಡಿಬಿಟ್ರೆ ನಮಗೆ ಕೃಪೆ ಸಿಗೋದಿಲ್ಲ. ಪರಿಸಾಯನಿಗೂ ಸಮಾರ್ಯನಿಗೂ ವ್ಯತ್ಯಾಸ ಉಂಟು ಅಂತ ಹೇಳ್ತಾರೆ. ಪರಿಸಾಯನು ಹೇಳ್ತಾನೆ, ನೋಡು ನಾನು ನಿನಗೆ ದಶಮ ಭಾಗವನ್ನ ಕೊಡ್ತೀನಿ ಅಂತ. ಸಮಾರ್ಯದವನು ಹೇಳ್ತಾನೆ, ನಾನು ಪಾಪಿ ಅಂತ. ಇಂದಿನ ಮೊದಲ ವಚನದಲ್ಲಿ ತಿಮೋಥೆಯನಿಗೆ ಬರೆದ ಪತ್ರದಲ್ಲಿ ಸಂತ ಪೌಲ ಹೇಳ್ತಾನೆ, ಇಂಥ ಪಾಪಿಗಳ ಸಾಲಿನಲ್ಲಿ ನಾನು ಪ್ರಮುಖನು. ಈ ಪಾಪಿಗಳ ಸಾಲಿನಲ್ಲಿ ನಾನು ಪ್ರಮುಖನಾಗಿದ್ದೀನಿ. ಯಾಕೆ? ನಾನು ಪಾಪಿ ಎಂದು ಒಪ್ಪಿಕೊಳ್ಳುವಾಗ, ನಾನು ಎದೆಯನ್ನ ಬಡಿದುಕೊಳ್ಳುವಾಗ ಯೇಸು ಕ್ರಿಸ್ತರ ಮುಂದೆ ನಾನು, ನನ್ನ ಮುಂದೆ ಯೇಸು ಕ್ರಿಸ್ತರು ನಿಲ್ತಾರೆ. ಜಕ್ಕಾಯನನ್ನ ಉದಾಹರಣೆಯಾಗಿ ತಗೊಳ್ಳಿ. ಜಕ್ಕಾಯನ ಮುಂದೆ ಯೇಸುವಿನ ಮುಂದೆ ಜಕ್ಕಾಯನ ನಿಂತಾಗ ಅಲ್ಲೊಂದು ಅದ್ಭುತ ನಡೆಯಿತು. ಜಕ್ಕಾಯನ ಕಲ್ಲಾದ ಹೃದಯ ಕರಗಿತು. ಆ ಕಲ್ಲಾದ ಹೃದಯ ಕರಗುವಾಗ ಆತ್ಮ ತುಂಬಿದ ಯೇಸು ಕ್ರಿಸ್ತರು ಆತನ ಹೃದಯವನ್ನ ಪ್ರವೇಶಿಸಿ ಹೇಳಿದ ಮಾತು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ದಾವೀದನ ಅಬ್ರಹಾಮನ ವಂಶದವನಲ್ಲವೇ? ಆಶೀರ್ವಾದ ಪ್ರಿಯರೇ, ಆಧ್ಯಾತ್ಮಿಕವಾಗಿ ನಾವು ಮಾರ್ಪಡಬೇಕು. ಸ್ವಾಮಿ ಸ್ವಾಮಿ ಯೇಸುವೆ ಯೇಸುವೆ ಅಂದ್ರೆ ಏನು ಪ್ರಯೋಜನ ಅಲ್ಲ. ನಾನು ದೀನನಾಗಬೇಕು, ದೀನ ದಲಿತರಿಗೆ ಸಹಾಯಕನಾಗಿರಬೇಕು, ನೊಂದವರಿಗೆ ಸಾಂತ್ವನವನ್ನ ನೀಡುವವನಾಗಬೇಕು. ನಾನು ಬರೀ ಕೈ ಎತ್ತಿ ಪ್ರಾರ್ಥಿಸಿದರೆ ಪ್ರಯೋಜನ ಅಲ್ಲ, ಕೈ ಎತ್ತಿ ಕೊಡುವವನಾಗಿರಬೇಕು. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ,
ನಿನ್ನನ್ನ ಕೊಡುವವನಾಗಿ ಮಾಡುತ್ತೇನೆ ವಿನಃ ಬೇಡುವವನಾಗಿ ಅಲ್ಲ. ನಾವು ಬೇಡುವವರಲ್ಲ, ಕೊಡುವವರಾಗಿ ಜೀವಿಸಬೇಕು. ಕೊಟ್ಟಾಗ ಹೇಳ್ತಾರೆ, ನೀನು ನನ್ನ ನಾಮದಲ್ಲಿ ಯಾರಿಗಾದರೂ ಒಂದು ಲೋಟ ನೀರು ಕೊಟ್ಟರು ಅದು ನಿನಗೆ ಆಶೀರ್ವಾದವಾಗಿರುವುದು. ಹಸಿದವನಿಗೆ ಅನ್ನ ಕೊಡ್ರಿ, ಬೆತ್ತಲೆ ಆದವನಿಗೆ ಉಡುಪು ಕೊಡ್ರಿ, ನಿರ್ಗತಿಕನಿಗೆ ಆಶ್ರಯವಾಗಿರಿ, ರೋಗಿಗಳಿಗೆ ಉಪಶಮನ ಮಾಡ್ರಿ, ಚಳಿಯಲ್ಲಿರುವವನಿಗೆ ಹೊದಿಕೆ ಕೊಡ್ರಿ. ಇದೆಲ್ಲವನ್ನು ನೀವು ಈ ಭೂಮಿಯಲ್ಲಿ ಮಾಡಿದ ಎಲ್ಲ ನನಗೆ ಮಾಡಿದ ಹಾಗೆ ನಿಮಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರು ಆರಿಸಿಕೊಂಡ ಜನಾಂಗದಲ್ಲಿ ನಿಮ್ಮನ್ನ ಒಂದು ಸೇರಿಸುವುದು. ಯೇಸುಸ್ವಾಮಿ ಹೇಳ್ತಾರೆ, ಒಂದು ಕಡೆ ಆಡುಗಳು, ಒಂದು ಕಡೆ ಕುರಿಗಳಾಗಿ ವಿಂಗಡಿಸಿ ಕುರಿಗಳನ್ನ ಸಮಾಧಾನದ ಆ ದಿನಗಳಲ್ಲಿ ನಾನು ಆರಿಸಿಕೊಳ್ಳುವನೆಂದು ನಾವು ಕುರಿಗಳಾಗಿ ಬದುಕಬೇಕು. ಜಡತ್ವ ತುಂಬಿದ ವ್ಯಕ್ತಿಗಳಾಗಿಯೂ ಲೌಕಿಕ ತುಂಬಿದ ವ್ಯಕ್ತಿಗಳಾಗಿಯೂ ಬದುಕದೆ, ಹಣದ ಹಿಂದೆಯೂ ದೇಹ ಆಸಕ್ತಿಯ ಹಿಂದೆಯೂ ಹೋಗದೆ ಕ್ರಿಸ್ತನ ಹಿಂದೆ ಹೋಗಲು ಪೌಲನಂತೆ ನಾವು ಪ್ರಾರ್ಥಿಸೋಣ. ಸ್ವಾಮಿ, ನಾನು ಪಾಪಿಯೇ ಆಗಿದ್ದೇನೆ, ನಾನು ಎಲ್ಲರಿಗಿಂತ ದೊಡ್ಡ ಪಾಪಿಗಳ ಸಾಲಿನಲ್ಲಿ ನಾನು ಮುಂದೆ ನಿಂತಿದ್ದೇನೆ. ನನ್ನನ್ನು ಆಶೀರ್ವದಿಸಿ ನನ್ನ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನಾಗಿ ಮಾಡಿರಿ ಎಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ,